ಟೋಟಲ್ ಎಷ್ಟು? OBC 59%, SC 15, ಪರ್ಸೆಂಟೇಜ್ ಅಂತ ಹೇಳಿದೆ. OBC 59 ಜನ, SC 15 ಜನ, ST 7 ಜನ. ಇವರ ಒಂದು ಚೌಕಟ್ ಇಷ್ಟಕ್ಕೆ ಸೀಮಿತ ಆಗಿದೆ. ಬಟ್ ಎಕ್ಸಾಕ್ಟ್ ಆಗಿ ಅಕಾರ್ಡಿಂಗ್ ಟು ದ ಪರ್ಸೆಂಟೇಜ್ ವೈಸ್ ಹೋದರೆ 145ರಿಂದ 150 ಜನ OBC ಅವ್ರು ಬರಬೇಕು. SCಗಳು ಏನಿಲ್ಲಪ್ಪ ಅಂದ್ರೆ 80 ಜನ ಜಡ್ಜ್ಗಳಾಗಬೇಕು. ಸೊ ಟೋಟಲ್ ಆಗಿ ST ಜನ 40 ಬರಬೇಕು. ಸೊ ಟೋಟಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ 265 270 ಜನ ಜಡ್ಜ್ಗಳಾಗಬೇಕಾಗಿತ್ತು ಹೈಕೋರ್ಟ್ಗಳಲ್ಲಿ. ಸೊ ಈ ಪಾರ್ಟಿಯಾದಂತಹ ಒಂದು ಜಾತೀಯತೆ ನಡೀತಾ ಇದೆ. ಇವಾಗ ಹೇಳಿ, ರಿಸರ್ವೇಷನ್ ಬೇಕಾ ಬೇಡವಾ? ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ? ರಿಸರ್ವೇಷನ್ ಅನ್ನುವಂತಹ ಒಂದು ಪದವನ್ನು ಇಟ್ಕೊಂಡು ಜಂಜೀಗಳ ಮನಸ್ಸಿನಲ್ಲಿ ಬೇರೆ 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 ಆದಂತಹ ವಿಷಬೀಜವನ್ನು ಬಿತ್ತುವಂತಹ ಕಾರ್ಯಕ್ರಮಗಳು ನಡೀತಾ ಇವೆ. ರಿಸರ್ವೇಷನ್ ಯಾಕೆ ಕೊಡಬೇಕು? ಯಾಕೆ ರಿಸರ್ವೇಷನ್ ಬೇಕು ಅಂತಂದರೆ ಉತ್ತರಗಳಿಲ್ಲಿವೆ. ನಾವು ಹುಟ್ಟಿದಾಗ ಬರ್ತ್ ಸರ್ಟಿಫಿಕೇಟಲ್ಲಿ ಕಾಸ್ಟ್ ಅಂತ ಇರುತ್ತೆ. ವಿ ಹ್ಯಾವ್ ಟು ಫಿಲ್ ಇಟ್. ಸ್ಕೂಲ್ಗೆ ಹೋಗ್ಬೇಕಾದ್ರೆ ಆ ಬರ್ತ್ ಸರ್ಟಿಫಿಕೇಟ್ ಆಧಾರದ ಮೇಲೇ ಸ್ಕೂಲಲ್ಲಿ ನಾಮಿನೇಟ್ ಮಾಡ್ಕೊತಾರೆ, ಹೌದಾ? ಅನಂತರ ನಮಗೆ ಜಾಬ್ ಬೇಕಾದರೂ ಕೂಡ ನಾವು ಕಾಸ್ಟನ್ನು ಬರಿತೀವಿ. ಕೇವಲ ನಾವು ಈ ಒಂದು ಕಾಲಮ್ ತೆಗೆದು ಬಿಟ್ಟರೆ ಎಲ್ಲ ಶುದ್ಧ ಆಗೋಗುತ್ತಾ, ಎಲ್ಲ ಕರೆಕ್ಟಾಗಿ ಹೋಗ್ಬಿಡುತ್ತಾ? ದೊಡ್ಡ ಯಕ್ಷ ಪ್ರಶ್ನೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ನಾನು ಆ ಜಾತಿಗೆ ಸೇರಿದವ, ನಾ ಈ ಪಂಗಡದವ್ಗೆ ಸೇರಿದವ ಅಂತ ಹೇಳಿ ಎದೆ ಉಬ್ಬಿಸ್ಕೊಂಡು ಹೇಳ್ತಾರೆ. ಡಿಸ್ಕ್ರಿಮಿನೇಷನ್ಸ್ ಆಗ್ತಾನೇ ಇರುತ್ತೆ. ಸಾಕಷ್ಟು ದೊಡ್ಡ ದೊಡ್ಡ ಪೊಲಿಟಿಕಲ್ ಲೀಡರ್ಸ್ ಕೇವಲ ಅವರ ಜಾತಿಯಿಂದ, ಹೌದು, ದೊಡ್ಡ ದೊಡ್ಡ ಪೊಲಿಟಿಕಲ್ ಲೀಡರ್ಸ್ ಕೇವಲ ಅವರ ಜಾತಿಯಿಂದಾಗಿ